ಸರ್ ಈಗ ಈ ಎಗ್ ವಿಚಾರದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ ಆದಮೇಲೆ ಈ ಬೇಕರಿಗಳಲ್ಲಿ ಕೇಕ್ ಸೆಂಟರ್ಗಳೆಲ್ಲ ಜನ ಈ ಎಗ್ ಪಪ್ಸು ಎಗ್ ಬುರ್ಜಿ ಕೇಕ್ಗಳನ್ನ ತಗೊಳ್ಳೋಕೆ ಒಂದು ಸ್ವಲ್ಪ ಹಿಂದೇಟ್ ಆಗ್ತಿದ್ದಾರೆ ಅಂತ ಅಂದರೆ ಬಿಸ್ನೆಸ್ ಕೂಡ ಒಂದು ಸ್ವಲ್ಪ ಲೈಟಾಗಿ ಕಮ್ಮಿ ಆಗ್ತದೆ. ಖಂಡಿತ. ಈಗ ಮೊನ್ನೆ ಏನು ಈ ನ್ಯೂಸ್ ಹರಿದಾಡ್ತಾ ಇದೆ, ಮೊಟ್ಟೆ ತಿಂದರೆ ಅಥವಾ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ತುಂಬ ಗೊಂದಲ ಮೂಡಿಸ್ಬಿಟ್ಟಿದ್ದಾರೆ. ಈಗ ನಾವು ಆ್ಯಕ್ಚುಲಿ ಒಂದು ವರ್ಷದ ಪೂರ ಕೆಲವು ಒಂದು ಒಂದು ಒಳ್ಳೆ ಸೀಸನ್ ಅಂದರೆ ಇದು ಕ್ರಿಸ್ಮಸ್ಸು ಮತ್ತು ನ್ಯೂ ಇಯರು. ಕೇಕ್ಗಳು ಅದು ಇದು ಎಲ್ಲವೂ ಆಲ್ಮೋಸ್ಟ್ ಮೊಟ್ಟೆ ಎಲ್ಲ ಯೂಸ್ ಮಾಡ್ತಾರೆ. ಇದೀಗ ನಾವು ಮಾಡಬೇಕಾ ಬೇಡವಾ ಅನ್ನೋ ಥರ ಒಂದು ಗೊಂದಲ ಅದೊಂದು ಕಡೆ. ಮತ್ತು ಅದು ಕಸ್ಟಮರ್ಗೂ ಅಷ್ಟೇ, ಅದನ್ನ ನಾವು ಪರ್ಚೇಸ್ ಮಾಡ್ಬೋದಾ ಯೂಸ್ ಮಾಡ್ಬೋದಾ ಅನ್ನೋ ಥರ ಒಂದು ಗೊಂದಲ. ಇದನ್ನು ಆರೋಗ್ಯ ಇಲಾಖೆ ಹಾಗೂ ನಮ್ಮ ಹೆಲ್ತ್ ಮಿನಿಸ್ಟ್ರು ದಿನೇಶ್ ಗುಂಡೂರಾವ್ ಅವರು ಇದನ್ನ ಆದಷ್ಟು ಬೇಗ ಅದು ಗೊಂದಲನ ಬಗೆಹರಿಸಿ ಕೊಟ್ಟರೆ ಸಾಮಾನ್ಯ ನಾವು ಮಧ್ಯಮ ವರ್ಗ ಸಣ್ಣ ವ್ಯಾಪಾರಸ್ಥರಿಗೆಲ್ಲ ಮೊಟ್ಟೆ ಎಗ್ ಬುರ್ಜಿ ಮತ್ತು ಆಮ್ಲೆಟು, ಸಣ್ಣ ಹೋಟೆಲ್ಗಳು, ಬೇಕ್ರಿಗಳು ಮತ್ತು ಕೇಕ್ ಶಾಪು ಇವರಿಗೆಲ್ಲರಿಗೂ ಒಂದು ಅನುಕೂಲ ಆಗ್ತಾಯಿದೆ. ಇದರಿಂದ ತುಂಬ ಒಂಥರ ಅನನುಕೂಲ ಆಗಿಬಿಟ್ಟಿದೆ. ಬಟ್ ಈಗ ಜನರಿಗೆ ಒಂದು ಕನ್ಫ್ಯೂಷನ್ ಆಗಿರೋದು ನಿಜ. ಈಗ ತಗೊಳ್ಳೋದಕ್ಕೆ ಒಂದು ಸ್ವಲ್ಪ ಯೋಚನೆ ಖಂಡಿತ ಜನರಿಗಿಂತ ನಮಗೆ ಕನ್ಫ್ಯೂಷನ್ ಆಗಿದೆ. ಇದನ್ನ ಮಾಡ್ಬೋದಾ ಅಥವಾ ಮಾಡ್ರೆ ಸೇಲ್ ಆಗುತ್ತಾ, ಪರ್ಚೇಸ್ ಮಾಡ್ತಾರಾ ಇಲ್ವಾ ಅಂತೇಳಿ ನಮಗೇನೆ ಕನ್ಫ್ಯೂಷನ್ ಆಗಿದೆ. ಅದಕ್ಕೋಸ್ಕರ ಇವ್ರು ಬಗೆಹರಿಸಿ ಕೊಟ್ರೆ, ಇದು ಏನು ಪ್ರಾಬ್ಲಮ್ ಇದೆ ಇಲ್ಲ ಎರಡರಲ್ಲೊಂದು ಬಗೆಹರಿಸಿ ಕೊಟ್ರೆ ಅನುಕೂಲ ಸರ್. ಇದು ತಮ್ಮ ಹೆಸರು ನಮ್ಮ ಹೆಸರು ಸಂತೋಷ್ ಶೆಟ್ಟಿ ಅಂತೇಳಿ ಬೇಕ್ರಿ ಕಾಂಡಿಮೆಂಟ್ಸ್ ನಡೆಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.